ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತಿನ ಲಾಗ್ ಬಂದು ನಾನು ಇವತ್ತು ಇಡೀ ದಿನ ಏನೇನು ಮಾಡ್ತೀನಿ ಅದರೆಲ್ಲನೂ ಕೂಡ ಈ ವಿಡಿಯೋದಲ್ಲಿದೆ. ಇದು ದ್ರಾಕ್ಷಿ ಗಿಡ ಎಲ್ಲ ಹೂವಾಗಿ ಈಗ ಪೀಚ್ ಆಗ್ತಾಯಿದೆ ಎಲ್ಲನೂ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಇದು 6 ಮಂತಿಗೆ ಎಲೆ ಒಣಗಕ್ಕೆ ಬಂದಾಗ ಕಟ್ ಮಾಡಬೇಕು, ಆಗ ಮತ್ತೆ ಚಿಗುರಿ ಈ ಥರ ಕಾಯಿ ಹೊಡೆಯುತ್ತೆ. ಈಗ ಮತ್ತೆ ನಾನು ಟೆರಕೋಟ ಮಾಡಿದ್ದೀನಿ. ಟೆರಕೋಟ ಮೆಟೀರಿಯಲ್ಸು ಏನೇನಿದೆ ಅಂದರೆ ಪೆಂಡೆಂಟು, ಬೀಡ್ಸು ಆ್ಯಂಡ್ ಪ್ಲೇಟ್ ಥರ ಎಲ್ಲ ಮಾಡಿದ್ದೀನಿ. ನೋಡಿ, ಕಾಣಿಸ್ತಾ ಇದೆ ನಿಮಗೆ. ಇದನ್ನು ಬೇಕ್ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಈಗ ಪೂರ್ತಿ ಮಣ್ಣಿನ ಹೊಟ್ಟನ್ನು ಪೂರ್ತಿ ಈಗ ಹಡ್ಕೋಬೇಕು. ಅದ್ರ ಮೇಲೆ ಪೆಂಡೆಂಟ್ಗಳನ್ನ ಫಸ್ಟ್ ಇಡಬೇಕು. ದೊಡ್ಡ ದೊಡ್ಡ ಮೆಟೀರಿಯಲ್ ಏನೇನಿದೆ ಅದನ್ನೆಲ್ಲ ಫಸ್ಟ್ ಇಡಬೇಕು. ಅದಾದಮೇಲೆ ನೋಡಿ, ಈ ಥರ ರಾಧಾಕೃಷ್ಣದ ಪೆಂಡೆಂಟ್ ಎಲ್ಲ ದೊಡ್ಡ ದೊಡ್ಡದಿದೆ, ಹಾಗಾಗಿ ಎಲ್ಲ ಮುಂಚೆನೇ ಇಡ್ತಾಯಿದ್ದೀನಿ. ಅದ್ರ ಮೇಲೆ ಮತ್ತೆ ಪೌಡರ್ನ ಹಾಕೋಬೇಕು. ಅದನ್ನು ನೀಟಾಗಿ ಆ ಥರ ಮುಚ್ಕೋಬೇಕು. ನೀಟಾಗಿ ನೋಡಿ, ನೀಟಾಗಿ ಮುಚ್ಕೊಂಡು ಈ ಥರ ಕರ್ಪೂರ ಮತ್ತು ಪೇಪರು ಎಲ್ಲ ಹಾಕಿ ಸುಡಬೇಕು. ಇದು ಒಂದು 8 ಅವರ್ ವರ್ಕ್ ಹಿಡಿಯುತ್ತೆ. ತುಂಬ ಫುಲ್ಲು ಚೆನ್ನಾಗಿ ಸುಟ್ಟು ಎಲ್ಲ ಬೂದಿ ಆಗಬೇಕು ಕೆಂಡದಲ್ಲೇ. ಈ ಥರ ಮೇಲ್ಗಡೆ ಸುಟ್ಟಾದಮೇಲೆ ನೋಡಿ ನೀಟಾಗಿ ಕಾಣ್ತಾ ಇದೆ. ನೆಕ್ಸ್ಟ್ ಬಂದು ಅಡಿಕೆ. ನಮ್ಮ ಮನೆ ಅಡಿಕೆ ಚೇಣಿ ಮಾಡ್ತಾರೆ, ಹಾಗಾಗಿ ನೋಡಿ ಎಲ್ಲ ಒಣಗಾಕಿದ್ದಾರೆ. ಫುಲ್ ಮೋಡ ಇದೆ, ಹಾಗಾಗಿ ಕತ್ಲೆಗೆ ಸ್ವಲ್ಪ ಈವ್ನಿಂಗ್ ಟೈಮ್ ಥರ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ಮಾರ್ನಿಂಗ್ ಇದು ನೋಡಿ. ಪೂರ್ತಿ ಎಲ್ಲ ಹೇಗೆ ಒಣಗಾಕಿದ್ದಾರೆ, ಎಲ್ಲ ಮೋಡ ಇದೆ, ಹಾಗಾಗಿ ಟಾರ್ಪಲ್ ಮೇಲೆ ಒಣಗಾಕಿದ್ದಾರೆ. ಬೇಗ ಮಳೆ ಬಂದರೆ ಮಡ್ಚ್ಬೋದು ಬೇಗ ಅಂತ ನೋಡಿ. ಎಷ್ಟು ನೀಟಾಗಿ ತುಂಬ ಇದೆ, ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಮಾರ್ನಿಂಗ್ ಟೈಮ್ಸ್ ಅಂತೂ ಇದನ್ನೆಲ್ಲ ನೋಡಬೇಕು ಅಂದರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ನೋಡಿ ಫ್ರೆಂಡ್ಸ್, ನಮ್ಮ ಮನೆ ಪಕ್ಕದಲ್ಲಿ ಫುಲ್ಲು ಬೆಟ್ಟ ಇದೆ. ಈ ಥರ ಕುಂಬಳು ಗಿಡ ಹಾಕಿದ್ದಾರೆ, ಕುಂಬಳಕಾಯಿ ಬಿಟ್ಟಿದ್ದಾರೆ. ಆ್ಯಕ್ಚುಲಿ ಅದರಲ್ಲಿ ನಾನು ನೆಕ್ಸ್ಟ್ ಟೈಮ್ ನಿಮಗೆ ತೋರಿಸ್ತೀನಿ. ನೋಡಿ, ಫುಲ್ ಬೆಟ್ಟ ಇದೆ. ನೆಕ್ಸ್ಟ್ ಟೈಮ್ ವಿಡಿಯೋ ಮಾಡೋದು ಕುಂಬಳಕಾಯಿ ಅದೆಲ್ಲ ಹೇಗೆ ಅದನ್ನೆಲ್ಲ ಕೀಳೋದ್ರು ಎಲ್ಲ ತೋರಿಸ್ತೀನಿ. ಈಗ ಸ್ವಲ್ಪ ತುಂಬ ಸಾದರೆ ಬೆಳೆದಿರೋದ್ರಿಂದ ಹೋಗೋದಕ್ಕಾಗೋದಿಲ್ಲ ಅಲ್ಲೆಲ್ಲ. ನೆಲ್ಲಿಕಾಯಿ ಗಿಡ ಇದೆ ನಮ್ಮ ಮನೆ ಹತ್ರ. ಆಲ್ಮೋಸ್ಟ್ ಒಂದು 5-6 ಥರ ಹಣ್ಣಿನ. 12 ಗಂಟೆಗೇ ಫುಲ್ ಮಳೆ ಬರ್ತಾಯಿದೆ. ತುಂಬ ಅಂದರೆ ತುಂಬಾ ಮಳೆ ಬರ್ತಾಯಿದೆ. ನೋಡಿ ಹೇಗೆ ಕಾಣ್ತಿದೆ. ಸಿಟಿನಲ್ಲೆಲ್ಲ ಈ ಥರ ಎಲ್ಲ ನೋಡೋದಕ್ಕಾಗೋದಿಲ್ಲ ಮಳೆನ. ಈ ಹಸಿರು ವಾತಾವರಣದಲ್ಲಿ ಮಳೆ ನೋಡೋದಕ್ಕೆ ತುಂಬ ಚೆಂದ. ತುಂಬ ಅಂದರೆ ತುಂಬ ಜೋರಾಗಿ ಮಳೆ ಬರ್ತಿದೆ. ನೋಡಿ, ತುಂಬ ಜೋರಾಗಿ ಮಳೆ ಬಂದಿದೆ. ಆಗಿನ ತುಂಬ ಜೋರಾಗಿ ಮಳೆ ಇದೆ, ಈಗ ಸ್ವಲ್ಪ ಕಮ್ಮಿ ಆಗಿದೆ. ನೋಡಿ, ನೀರು ಹರಿತಾ ಇದೆ ಪಕ್ಕದಲ್ಲಿ. ಮಳೆ ಹೋಗಿ 2 ಅವರ್ ಆದಮೇಲೆ ಕೂಡ ನೀರು ಇಷ್ಟು ಹರಿತಾ ಇದೆ. ತುಂಬ ಜೋರಾಗಿ ಮಳೆ ಹೋಯ್ತು ಇವತ್ತು. ನೋಡಿ, ನೀರು ತುಂಬ ಚೆನ್ನಾಗಿ ನೀರೋಗಿ. ಇದೆಲ್ಲ ನೋಡಬೇಕಂದ್ರೆ ಸಿಟಿನಲ್ಲಿ ಈ ಥರ ಹತ್ರದಲ್ಲಿ ನಿಂತ್ಕೊಂಡೆಲ್ಲ ನೋಡೋದಕ್ಕೆ ಈ ಥರ ಸಿಗೋದೇ ಇಲ್ಲ. ಹಳ್ಳೀಲಿ ನೋಡಬೇಕಂದ್ರೆ ನೋಡಿ ಎಷ್ಟು ಚೆನ್ನಾಗಿ ನೀರು ಹೋಗೋದು. ಇದೆಲ್ಲ ಸಿಟಿನಲ್ಲಿ ಈ ಥರ ನೋಡಲಿಕ್ಕಾಗೋದೇ ಇಲ್ಲ. ಆ ಗಲೀಜು ವಾತಾವರಣಗಳು ಸಿಟಿಗಳಲ್ಲೆಲ್ಲ ಚರಂಡಿ ನೀರೇ ಹೋಗ್ತಿರುತ್ತೆ. ಬಟ್ ಹಳ್ಳಿಗಳಲ್ಲಿ ಹಂಗಲ್ಲ, ಎಷ್ಟು ನೀಟಾಗಿರುತ್ತೆ ಅಂದರೆ ಮಳೆ ಹುಯ್ದಾಗಂತೂ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಜಾಗಗಳು ನೀರು ಹರಿಯೋದನ್ನು ನೋಡೋದು ತುಂಬ ಚೆಂದ. ನೋಡಿ, ನೀರು ಹೇಗೆ ಬೆಟ್ಟದ ಕಲ್ಲಲ್ಲಿ ಹೇಗೆ ಹೋಗ್ತಿದೆ. ಆ್ಯಕ್ಚುಲಿ ಬೆಟ್ಟದಲ್ಲಿ ನೀರಿದೆ, ಇದು ಹತ್ರ ಹರಿತಾ ಇರೋದು. ನಮಗಂತೂ ಈ ಥರ ಹಳ್ಳಿನಲ್ಲಿ ಈ ಥರ ನೋಡೋದಕ್ಕೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಹೇಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ಸ್ವಲ್ಪ ಬಿಸಿಲು ಬಂತು ಸಂಜೆ ಟೈಮಲ್ಲಿ, ಹಂಗಾಗಿ ಟಾರ್ಪಗಳನ್ನೆಲ್ಲ ಅಡಿಕೆ ಎಲ್ಲ ಮಡ್ಚಿಡ್ತಾರೆ. ಟಾರ್ಪಲ್ನೆಲ್ಲ ನೆನೆಯುತ್ತೆ ಅಂತ ಎಲ್ಲ ಚೀಲಗಳನ್ನೆಲ್ಲ ಒಣಗಾಕ್ಬಿಟ್ಟಿದ್ದಾರೆ. ನೋಡಿ ಬೆಟ್ಟ ಹೆಂಗೆ ಕಾಣುತ್ತೆ. ನಮ್ಮ ಮನೆ ಹತ್ರದಿಂದ ತೋರಿಸ್ತೀನಿ. ನೋಡಿ ಎಷ್ಟು ಹಸಿರು ಕಾಣುತ್ತೆ ಅಂದರೆ ತುಂಬ ಹಸಿರು ಕಾಣುತ್ತೆ ಮಳೆಗಾಲದಲ್ಲಿ ಮಾತ್ರ. ಈಗ ಈ ತೋಟದಲ್ಲಿ, ಚಿಕ್ಕ ಕೈ ತೋಟದಲ್ಲಿ ಒಂದು 5-6 ಥರ ಹಣ್ಣಿನ ಗಿಡಗಳಿದ್ದಾವೆ. ಎಲ್ಲ ಚಿಕ್ಕದೆ ನಿಂಬೆ ಹಣ್ಣುಗಳಿದ್ದಾವೆ, ಎಲ್ಲ ಥರ ಇದೆ. ನೆಲ್ಲಿಕಾಯಿ ಇದೆ, ದಾಳಿಂಬೆ ಹಣ್ಣಿದೆ, ದ್ರಾಕ್ಷಿ ಕೂಡ ಇದೆ. ನೋಡಿ, ಇವತ್ತು ನಮ್ಮ ಮನೆಯಲ್ಲಿ ತೆಂಗಿನಕಾಯಿ ಸುಳಿದಿರೋದು, ಹೂವು ಹೊಡೆದಿದೆ. ಕಾಯಿ ಪೀಚ ಅದು ಚಿಗುರಿರೋದ್ರಿಂದ ಅದು ತುಂಬ ಟೇಸ್ಟಿಯಾಗಿರುತ್ತೆ. ತಿನ್ನೋದಕ್ಕೆ ತುಂಬ ಚೆಂದ. ಇದು ಒಳ್ಳೆಯದು ಅಂತಲೂ ಹೇಳ್ತಾರೆ. ಬಟ್ ಬಾಣಂತಿಯರೆಲ್ಲ ಇದನ್ನೆಲ್ಲ ತಿನ್ನೋಕ್ಕೆ ಕೊಡೋದಿಲ್ಲ. ತುಂಬ ಚೆನ್ನಾಗಿದೆ ಟೇಸ್ಟು ತಿನ್ನೋದಕ್ಕೆ. ಈಗ ಬಂದು ಸಂಜೆ 4 ಗಂಟೆ ಆಗಿದೆ. ಈಗ ಅಡಿಕೆ ಮಿಷಿನಿಗೆ ಹಾಕಿದ್ದಾರೆ. ಸ್ವಲ್ಪ ಅಡಿಕೆ ಇತ್ತು ಅಂದ್ಬಿಟ್ಟು ಮಿಷಿನ್ಗೆ ಹಾಕಿದ್ದಾರೆ. ಇದು ನೋಡಿ ಅಡಿಕೆ ಸುಲಿಯೋ ಮಿಷಿನು. ಎಲ್ಲ ಉಂಡೆನೇ ಒಂದು ಕಡೆ, ಸಿಪ್ಪೆನೇ ಒಂದು ಕಡೆ,
ಕಾಯಿ ಗೋಟ್ ಅಂತದ್ದೇ ಒಂದು ಕಡೆ ಎಲ್ಲ ಆಗುತ್ತೆ. ಇದು ಆರ್ ಬೆಲ್ಟಿಂಗ್ ಮಿಷಿನ್ ಆ್ಯಕ್ಚುಲಿ. ಇದಕ್ಕೆ 1,20,000 ಏನೋ ಆಗುತ್ತೆ ಅನಿಸುತ್ತೆ. ತೊಗೊಂಡು ಅಲ್ಲೇ 2 ವರ್ಷ ಆಗಿದೆ. ನೋಡಿ ಕೈಯಲ್ಲಿ ಈಗ ಸುಲಿಸೋದೆಲ್ಲ ಮೊದಲೆಲ್ಲ ಕೈನಲ್ಲೇ ಸುಲಿತಿದ್ರು, ಈಗಲೂ ಸುಲಿತಾರೆ. ಸ್ವಲ್ಪ ಕೈಯಲ್ಲಿ ಸುಲಿಸ್ತಾರೆ ಮತ್ತು ಮಿಷಿನ್ಗೂ ಕೂಡ ಹಾಕ್ತಾರೆ. ನೋಡಿ ಈ ಥರ ವೇಸ್ಟೇಜ್ ಎಲ್ಲ ಒಂದು ಕಡೆ ಹೋಗುತ್ತೆ, ಉಂಡೆನೇ ಒಂದು ಕಡೆ, ಸಿಪ್ಪೆನೇ ಒಂದು ಕಡೆ, ಎಲ್ಲ ಸಪ್ರೇಟಾಗಿ ಹೋಗುತ್ತೆ. ಇದೆಲ್ಲ ಕೆಲಸ ಇದ್ರೂ ಹಳ್ಳಿನಲ್ಲಿ ಇದೆಲ್ಲ ಮಾಡಬೇಕು, ತುಂಬ ಚೆನ್ನಾಗಿರುತ್ತೆ. ಕೆಲಸ ಜಾಸ್ತಿನೇ ಇರುತ್ತೆ. ನೋಡಿ ಎಲ್ಲ ಅಡುಗೆನ ಒಂದು ಬೇಯಿಸ್ತಾ ಇದ್ದಾರೆ ಮಿಷಿನಿಗೆ ಹಾಕಿದ್ಮೇಲೆ. ದೊಡ್ಡ ದೊಡ್ಡ ಹಂಡೆಗಳಿರ್ತಾವೆ ಅದಕ್ಕೆ ಬೇಯಿಸೋಕ್ಕೆ ಅಂತಲೇ. ಇದನ್ನ ಒಂದು 2 ಅವರ್ ಚೆನ್ನಾಗಿ ಸಂಜೆ ಮತ್ತು ತೋಟದಿಂದ ಕಿತ್ಕೊಂಬಂದಿರೋದನ್ನು ಅನ್ಲೋಡ್ ಮಾಡ್ತಾಯಿದ್ದಾರೆ ಅಡುಗೆನೆಲ್ಲ. ಒಂದು ಕಡೆ ಅಡಿಕೆ ಬೇಯಿಸ್ತಾ ಇದ್ದಾರೆ, ಒಂದು ಕಡೆ ಅಡುಗೆನ ಅನ್ಲೋಡ್ ಮಾಡ್ತಿದ್ದಾರೆ. ನೋಡಿ ಈಗ ಅಡಿಕೆ ಹಾಲು ಹೀಗಿರುತ್ತೆ, ಫುಲ್ ಕಪ್ಪಗಿರುತ್ತೆ. ಇದು ಸ್ವಲ್ಪ ಬಟ್ಟೆ ಮೇಲೆ ಬಿತ್ತು ಅಂದರೆ ಅದು ಮತ್ತೆ ಕರೆ ಹೋಗೋದೇ ಇಲ್ಲ ಅದು ಬಣ್ಣ. ನೋಡಿ ಚೆನ್ನಾಗಿ ಮಳ್ಳಿಸ್ಬಿಟ್ಟು ಅಡಿಕೆ ಹಾಕ್ಬಿಟ್ಟು ಬೇಯಿಸಿದ್ದು ಮತ್ತೆ ಒಣಗಾಕಬೇಕು. ಆ್ಯಕ್ಚುಲಿ ಈಗ ಹಾಕ್ಬಿಟ್ಟು ಚೀಲದಲ್ಲಿ ಮಡಗ್ಬಿಡ್ತಾರೆ, ಎಲ್ಲ ಟಬ್ಬಲ್ಲಿ ಮಡಗ್ತಾರೆ. ಮಾರ್ನಿಂಗು ಒಣಗಾಕ್ತಾರೆ. ಇಲ್ಲ ಬೆಳಗ್ಗೆನೇ ಬೇಯಿಸಿದ್ರೆ ಡೈರೆಕ್ಟ್ ಬಿಸಿಲಿಗೆ ಹಾಕ್ಬಿಡ್ತಾರೆ. ನೋಡಿ ಈಗ ಎಲ್ಲ ಅಡುಗೆ ಕೆಲಸ ಎಷ್ಟಿರುತ್ತೆ ಅಂದರೆ, ಒಂದಿನ ಕೆಲಸ ಏನಾರ ಸಿಟಿಲಿರೋ ಒಂದಿನ ಕೆಲಸ ಮಾಡಿದ್ರೆ ಒಂದು ವಾರ ನಿಜವಾಗ್ಲೂ ಎದ್ದೇಳೋದಿಲ್ಲ, ಅಷ್ಟು ಕೆಲಸ ಇರುತ್ತೆ. ನಾವು ಆ ಸಿಟಿಲಿದ್ದು ಹಳ್ಳಿಗೆ ಬಂದರೆ ಈ ಥರ ಕೆಲಸಗಳನ್ನೆಲ್ಲ ಏನಾದರೂ ಮಾಡಿಬಿಟ್ರೆ 2 ದಿನ ಎದ್ದೇಳಲ್ಲ, ಅಷ್ಟಕ್ಕೆ ಮೈ ಕೈ ನೋವಿರುತ್ತೆ. ಸಿಟಿಲಿ ಎಷ್ಟೇ ಕೆಲಸ ಮಾಡ್ಬೋದು, ಬಟ್ ಹಳ್ಳಿ ಕೆಲಸ ಮಾಡೋದು ತುಂಬ ಕಷ್ಟ ಇದೆ. ನೋಡಿ ಅಡುಗೆ ಎಲ್ಲ ಅದು ಮಿಷಿನಲ್ಲಿ ಬಿಡಿಸಿದ ಮೇಲೆ ಅದನ್ನೆಲ್ಲ ನೀಟಾಗಿ ಮತ್ತು ಸಿಪ್ಪೆನೆಲ್ಲ ಕ್ಲೀನ್ ಮಾಡಬೇಕು. ಇವತ್ತಿಗೆ ನಾನು ಲಾಗ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.